ಅವಾಗವಾಗ ಈ ದಲಿತ ಸಚಿವರು ಒಬ್ಬೊಬ್ಬರು ಮನೆಯಲ್ಲಿ ಊಟಕ್ಕೆ ಸೇರ್ತಿರಲ್ಲ ನೀವು, ರಾತ್ರಿ ಏನು ಡಿಸ್ಕಸ್ ಆಗುತ್ತಲ್ಲಿ? ಈಗ ಅವ್ರು ಹಂಗೆ ಹೇಳಿದ್ರಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಹೇಳಿದ್ರು, ಅವ್ರ ಸಮಸ್ಯೆ ಹೇಳಿದ್ರು. ನಮ್ಮದು ಸಮಸ್ಯೆ ಇದ್ದೇ ಇರ್ತೀವಿ ಮಂತ್ರಿಗಳದು. ಮಂತ್ರಿ ಆದರೆ ನಾವೆಲ್ಲ 100% ಹ್ಯಾಪಿ ಇರೋಲ್ಲ. ನಮ್ಮದೇ ಅಂತ ಏನಾರ ಸಮಸ್ಯೆ ಇದ್ದೇ ಇರ್ತದೆ. ಅಸಮಾಧಾನಿತರ ಸಭೆನೇ ಅದು ಗೊತ್ತು, ಬಟ್ ಚರ್ಚೆ ಏನಾಗುತ್ತೆ ಅಂತ. ಎಲ್ಲ ನಮ್ಮ ಸಮಸ್ಯೆಗಳನ್ನ ಮಾಡಲಿಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಕೂಡಿರ್ತೀವಿ. ನಮ್ಮದೇ ಅಂತ ಸಮಸ್ಯೆ ಇರ್ತೈತೆ. ಈಗ ನಾವೇನು ಮಂತ್ರಿ ಅಂದಮೇಲೆಲ್ಲ 100% ನಾವು ಸಂತೃಪ್ತರು ಅಲ್ಲ, ಹ್ಯಾಪಿನೂ ಅಲ್ಲ. ಓಕೆ, ಬೇರೆ ಬೇರೆ ಸಮಸ್ಯೆ ಇರುತ್ತೆ, ಚರ್ಚೆ ಮಾಡ್ತೀವಿ. ಅದು CM ಕಡೆ ಪರಿಹಾರ ಇರ್ಬೋದು, ಅಧ್ಯಕ್ಷ ಕಡೆ ಪರಿಹಾರ ಇರ್ಬೋದು, ಅಥವಾ ಹೈಕಮಾಂಡ್ ಕಡೆ ಪರಿಹಾರ ಇರ್ಬೋದು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಷ್ಟೇ. ಅಂದರೆ ದಲಿತ ಸಚಿವರು ಸಮಸ್ಯೆಯಲ್ಲಿದ್ದಾರೆ ಅಂತ? ದಲಿತ ಅಂತಿಲ್ಲ, ಎಲ್ಲರೂ ಇರ್ತದೆ. ದಲಿತರು ಅಂತೇನಿಲ್ಲ. ಅದರಲ್ಲಿ ಎಲ್ಲ ಬೇರೆ MB ಪಾಟೀಲ್ ಅವರು ಇರ್ತಾರೆ, ದಿನೇಶ್ ಗುಂಡ್ರು ಅವರು ಇರ್ತಾರೆ, ಜಮೀರ್ ಅಹಮದ್ ಅವರು ಇರ್ತಾರೆ, ಎಲ್ಲರೂ ಸಂತೋಷ್ ಲಾಡ್ ಅವ್ರು ಕೂಡಿರ್ತಾರೆ. ದಲಿತರು ಅಷ್ಟೇ ಅಂತೆಲ್ಲ, ನಾವು ಒಂದು 5-6 ಜನ ಇರ್ತೀವಿ. SC/ST ವರ್ಗದವ್ರು ಕೂಡ ಇರ್ತೀವಿ. ಸೊ ಕಾಮನ್ ಸಮಸ್ಯೆ ಅದು. SC/ST ಸಮಸ್ಯೆ ಅಲ್ಲ, ಕಾಮನ್ ಸಮಸ್ಯೆ. ಈ ಮಾದೇವಪ್ಪ ಅವ್ರ ಮನೆಯಲ್ಲಿ ಸೇರಿದಾಗ ನೀವಿದ್ರಿ, ಪರಮೇಶ್ವರ್ ಇದ್ದು, ಇನ್ನೂ ಅನೇಕ ಸಚಿವರು. ನಮ್ಮ ಮನೇಲಿ ಅದನ್ನು ದಲಿತ ಸಚಿವರ ರಹಸ್ಯ ಭೇಟಿ ಅಂತಲೇ ಸುದ್ದಿ ಆಯಿತು ಮಾಧ್ಯಮದಲ್ಲಿ. ಸುದ್ದಿ ಆಗ್ತಿದ್ರೆ ನಾವು ಅಲ್ಲಿ ದಲಿತರ ಬಗ್ಗೆ ಅಷ್ಟೇ ಚರ್ಚೆ ಮಾಡೋಲ್ಲ, ಜನರಲ್ ಆಗಿ ಚರ್ಚೆ ಮಾಡ್ತೀವಿ. ಅದರ ಹೊರಗಡೆ ಅದು ಬೇರೆ ಬೇರೆ ಕಲ್ಪನೆಗಳೇ ಆಗ್ತವೆ. 136 ಸ್ಥಾನಗಳು ಬಂದು ಸರ್ಕಾರ ರಚನೆ ಆಗಬೇಕು ಅನ್ನುವಾಗ ದಿಲ್ಲಿಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರನ್ನು ಕರೆಸಿಕೊಂಡರು. ಅಲ್ಲೊಂದು ಸಂಧಾನ ಸಭೆ ಆಯಿತು. ಆ ಸಂಧಾನ ಸಭೆಯಲ್ಲಿ ಆಗಿರುವ ನಿರ್ಣಯದ ಪ್ರಕಾರ ಸಿದ್ದರಾಮಯ್ಯನವರು ಒಂದಷ್ಟು ಕಾಲ, DK ಶಿವಕುಮಾರ್ ಅವರು ಒಂದಷ್ಟು ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಹೌದಾ? ಅದು ಇಲ್ಲ, ಅದನ್ನ ಸಾಕಷ್ಟು ಸಾರಿ ಹೇಳಿದ್ದೀನಿ ನಾನು ಮಾಧ್ಯಮ ಮುಂದೆ. ಅಲ್ಲಿ ಯಾಕಂದರೆ ನಾವು ಡೆಲ್ಲಿಗೆ ಪಾರ್ಟಿನೂ ಅಲ್ಲ, ಅಲ್ಲಿ ಕೂಡ ನಾವು ಸಭೆಯಲ್ಲಿ ಕೂಡ ಇರಲಿಲ್ಲ. ಹೀಗಾಗಿ ಅಲ್ಲಿ ಏನು ಅವರು ಇಂಡೋರ್ ಮೀಟಿಂಗ್ನಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿದೆ. ಯಾರಾದರೂ ಪಾರ್ಟಿ ಭಾಗವಹಿಸಿದ್ರೆ ಅವ್ರಿಗೆ ಮಾತ್ರ ಗೊತ್ತಿರುವಂಥ ವಿಚಾರ ಇರ್ಬೋದು. 2 ವರ್ಷನೋ 2.5 ವರ್ಷನೋ 3 ವರ್ಷನೋ ಸಿದ್ದರಾಮಯ್ಯನವರು ಕೆಳಗಿಳಿದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯನವರ ಬಣದ ನೀವೇನು ಮಾಡ್ತೀರಿ? ಬಣ್ಣ ಪ್ರಶ್ನೆ ಇಲ್ಲ, ಅದು ಹೈಕಮಾಂಡ್ ನಿರ್ಧಾರ ಅಂತಿಮ ಅಷ್ಟೇ. ಅದರಲ್ಲಿ ಜಾರಕಿಹೊಳಿ ಅವರು, MB ಪಾಟೀಲ್ ಅವರು, ಪರಮೇಶ್ವರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅಂತಿಮ. ಸೊ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹೋಗಿ ಅಂದರೂ ಓಕೆ, DK ಶಿವಕುಮಾರ್ ನೇತೃತ್ವದಲ್ಲಿ ಹೋಗಿ ಅಂದರೂ ಓಕೆ. ಹೈಕಮಾಂಡ್ ಏನು ಹೇಳ್ತೀವಿ ಅದನ್ನ ಎಲ್ಲರೂ ಕೇಳಲೇಬೇಕಾಗ್ತದೆ ಅಷ್ಟೇ. ಸೊ ಆ ಸಂದರ್ಭದಲ್ಲಿ ಬಂಡಾಯ, ಅಸಮಾಧಾನ ಆ ಥರದ ಪ್ರಶ್ನೆಗಳು ಹೇಳೋದಿಲ್ಲ, ಆ ಪ್ರಶ್ನೆ ಬರೋದಿಲ್ಲ. ಪಕ್ಷ ಗಟ್ಟಿಯಾಗಿದೆ, ಒಂದೇ ವಯಸ್ಸಿನಲ್ಲಿ ಎಲ್ಲರೂ ಇದ್ದಾರೆ. ಎಸ್. ಈಗ ಮೂಢ ಹಗರಣದ ವಿಷಯ ಬಂದರೆ ಸಿದ್ದರಾಮಯ್ಯನವರ ಪರವಾಗಿ ಪ್ರತಿಭಟನೆಗಳು, ಹೇಳಿಕೆಗಳು ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾರೆ. ದಿಲ್ಲಿಲಿ ಏನು ಮೂಡಿದೆ? ನೀವು ಹೋಗಿದ್ರಲ್ಲ? ಇಲ್ಲ, ಅದೇನೇ ಆಗಲಿ ನಾವು ಸಿದ್ದರಾಮಯ್ಯನವ್ರನ್ನ ಸಮರ್ಥನೆ ಮಾಡಿಕೊಳ್ತೀವಿ, ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ನಿಂತ್ಕೋತೀವಿ ಅಂತ ಹೈಕಮಾಂಡ್ ಮೂಡಿದೆಯಾ? ಇರಬೇಕಂತ ನಮ್ಮ ಆಸೆ ಇದೆ. ಯಾಕಂದರೆ ನಾವು ಇದ್ದೀವಿ ರಾಜ್ಯದಲ್ಲಿ, ಅವ್ರ ಪರವಾಗಿದ್ದೀವಿ. ಹೈಕಮಾಂಡಲ್ಲಿ ಕೂಡ ಅದು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ಲಬೇಕಂತ ಕೂಡ ನಮ್ಮ ಆಸೆ ಆಗಿದೆ. ನಿಲ್ಲಬೇಕು ಅವರು ಈ ಹಂತದಲ್ಲಿ, ನಮ್ಮ ಹಿಂದೆ ಕರ್ನಾಟಕ ಸರ್ಕಾರದಿಂದ ನಿಲ್ಲಬೇಕು ಅವರು. ನಿಮ್ಮ ಉತ್ತರ ಹೆಂಗೆ ಅರ್ಥ ಮಾಡ್ಕೊಳ್ಳಿ? ನಿಂತಿಲ್ಲ ಅಂತ ಅರ್ಥ ಮಾಡ್ಕೊಳ್ಳ? ಇಲ್ಲ, ಅವರು ಸ್ಪಷ್ಟ ನಿಂತಿದ್ದಾರೆ. ಈಗ ಎಲ್ಲರೂ ಅಧ್ಯಕ್ಷ ಅವ್ರಿಗೆ ಫೋನ್ ಮುಖಾಂತರ ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಅವರು ಹೇಳಿದ್ದಾರೆ. ಅದು ಕರ್ನಾಟಕ ಸೀಮಿತವಾಗಿದೆ. ಒಂದು ಸ್ಪಷ್ಟ ಸಂದೇಶ ಇಡೀ ದೇಶಕ್ಕೆ ಹೋಗಬೇಕು. ನಾವು ನಮ್ಮ ಜೊತೆ ಕೂಡ NDA ಕೂಡ ಇದೆ. ಈಗಾಗಲೇ ನಿನ್ನೆ ಅವರು ಕೂಡ ನಮ್ಮ ಬಗ್ಗೆ ಸಿದ್ದರಾಮಯ್ಯರ ಪರವಾಗಿ ಸಮರ್ಥನೆ ಮಾಡಿದ್ದಾರೆ. ಆ ರೀತಿಯ ಒಂದು ಮೆಸೇಜ್ ಹೋಗ್ಬೇಕಂತ ನನ್ನ ಹೇಳುವಂಥ ಪ್ರಯತ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.